afternoon. Very happy Women's Day. We are 3 generations here. ಇಲ್ಲಿ 3 ಜನರೇಷನ್ ಇದೆ. ದೊಡ್ಡವರು ಇದ್ದಾರೆ, ಸಣ್ಣವರು ಇದ್ದಾರೆ, ಅದಕ್ಕೂ ಸಣ್ಣವರು ಮತ್ತೆ ಪುಟಾಣಿ ಇದ್ದಾರೆ. ನಮ್ಮ ಜಿಲಾನ್ ಅವ್ರ ಮಮ್ಮಿ, ನಿಮ್ಮ ಹೆಸರು ಇಂಟ್ರೊಡ್ಯೂಸ್. ಅಸ್ಲನ್ ಅವ್ರ ಮಮ್ಮಿ ಹಸೀನ್ ತಾಜ್. ಅವರ ಮಮ್ಮಿ ಅತ್ತೆ ಹೆಸರು ಈ ಫ್ಯಾಮಿಲಿಗೆ ವುಮೆನ್ಸ್ ಡೇ ತುಂಬಾ ಪ್ರೌಡ್ ಅನಿಸ್ತಾ ಇದೆ ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡೋದು. ನೌ-a-days the trend is women are very much apart from ಕಲ್ಚರ್ ಬಿಟ್ಟು ಬಹಳ ತುಂಬಾ ಹೆಣ್ಮಕ್ಳು ನಾವು ನೋಡ್ತೀವಿ ಬೇರೆ ಏನೇನೋ ಕೆಲಸಗಳಲ್ಲಿ ಖುಷಿ ಪಡ್ತಾರೆ. ಮನೆ ನಡೆಸ್ಕೊಂಡು ಹೋಗೋದಕ್ಕಿನ್ನ ಹೌಸ್ ವೈಫ್ಗೆ ಏನೋ ಒಂದು ಜವಾಬ್ದಾರಿ ಇರುತ್ತೆ, ಅದು ಯಾರಿಗೂ ಬೇಕಾಗಿಲ್ಲ. ಸೈಡ್ ವರ್ಲ್ಡ್ ತುಂಬಾ ರೋಸಿಯಾಗಿ ಕಾಣುತ್ತೆ. ಸೊ ಅಲ್ಲೇ ಡಿಬೇಟ್ ಆಗ್ತಾ ಇದ್ದಾರೆ. ಆ ತರ ಕಲ್ಚರ್ ಇರೋ ವೆನ್ಸ್ಡೇ ದಿನ ನೀವು ಏನ್ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀವಿ? ಫ್ಯಾಮಿಲಿ ಅಂದ್ರೆ ಒಂದು ಹೆಣ್ಣಲ್ಲೇ ಇರುತ್ತೆ. ನಮ್ಗೆಲ್ಲ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಒಂದು ಹೆಣ್ಣಿಗಿರೋ ಕೆಪಾಸಿಟಿ ಯಾರಿಗಿಲ್ಲ. ವರ್ಲ್ಡ್ ಅಲ್ಲಿ ಹೆಣ್ಣಿಗೆ ಫಸ್ಟ್ ಹಾಕಿಕೊಳ್ಬೇಕು. ಫಸ್ಟ್ ಹೆಣ್ಣಿಗೆ ಮತ್ತೆ ನೆಕ್ಸ್ಟ್ ನಮ್ಮ ಪ್ರಪಂಚದ ನಡೆಯೋದೇ ಹೆಣ್ಣಿಂದ. ಹೆಣ್ಣಿಗೆ ಗೌರವ ಕೊಡಬೇಕು. ಪ್ಲಸ್ ಹೆಣ್ಣಿಗೆ ಸುರಕ್ಷೆ ಬೇಕು. ನಾವು ಸುರಕ್ಷಾ ಬೇಕು ಹೆಣ್ಣಿಗೆ. ಹೆಣ್ಣಿಗೆ ಇನ್ನೊಂದು ಹೆಣ್ಣಿಗೆ ಮರ್ಯಾದೆ ಕೊಡಬೇಕು. ವೆರಿ ಟ್ರೂ. ಮ್ಯಾಮ್ ಎಮೋಷನಲ್ ಆಗ್ತಿದ್ದಾರೆ. ಮೇನ್ ಹೇಳ್ಬೇಕಂದ್ರೆ ಇದು ತುಂಬಾ ನಿಜ. ಯಾವುದೇ ನೇಷನ್ ಆಗ್ಲಿ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಸ್ತ್ರೀಯಿಂದ ಮಾತ್ರ ಸಾಧ್ಯ. ಒಂದು ಹೆಣ್ಣಿಗೆ ನಾವು ಗೌರವ ಕೊಡಬೇಕು, ಆ ರೆಸ್ಪಾನ್ಸಿಬಿಲಿಟಿನ ನೇಷನ್ ತಗೊಳ್ಬೇಕು. ಅಂಡ್ ಆಲ್ ಓವರ್ ನೇಷನ್ ಇಂಟರ್ನ್ಯಾಷನಲಿ ನಾವು ಇವತ್ತೇನು ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ, ವುಮೆನ್ಸ್ನ ಫಸ್ಟ್ ರೆಸ್ಪೆಕ್ಟ್ ಮಾಡೋದನ್ನ ಕಲಿಬೇಕು ಅಂತ ಹೇಳ್ತಾ ಇದ್ದಾರೆ ಮ್ಯಾಮು. ಹ್ಯಾಟ್ಸ್ ಆಫ್ ಮ್ಯಾಮ್ ಅಂಡ್ ಇಟ್ಸ್ ರಿಯಲಿ ಎ ಗ್ರೇಟ್ ಥಾಟ್. ನೀವು ಹೇಳಿ. ಮನೆಯಲ್ಲಿ ಹೆಣ್ಣು ಇದ್ರೇನೆ ಹೆಣ್ಣು ಮನೆ ಇರೋದು ಮ್ಯಾಮ್. ಮಕ್ಕಳಿಗೂ ಎಲ್ಲರಿಗೂ ಒಬ್ರು ಹೆಣ್ಣು ಬೇಕು. ಇಂಡಿಪೆಂಡೆಂಟ್ ಆಗಿ ಏನು ವುಮೆನ್ಗೆ ಸೇಫ್ಟಿ ಇಲ್ಲ. ಜಾಸ್ತಿ ಈ ವರ್ಷ ಜಾಸ್ತಿ ರೇಪ್ ಕೇಸ್ ಅದೆಲ್ಲ ಮ್ಯಾಮ್. ಅದು ನೋಡಿದ್ರು ನಮಗೆ ಮಕ್ಕಳಿಗೆ ಭಯ ಆಗತ್ತೆ. ನಮ್ಮ ಜನ್ರೇಷನ್ಗೆ ನೋಡಿದ್ರೆ ನಮಗೆ ಭಯ ಆಗತ್ತೆ. ಆಚೆ ಕಳಿಸುತ್ತೆ. ಖಂಡಿತ ಈ ತರ ಸಿಚುಯೇಷನ್ ಅಲ್ಲಿ ನಾವು ಹೆಣ್ಮಕ್ಳಿಗೆ ಬೋಲ್ಡ್ನೆಸ್ ಹೇಳ್ಕೊಡ್ಬೇಕು, ಧೈರ್ಯವಾಗಿ ಹೋರಾಡೋದು ಹೇಳ್ಕೊಡ್ಬೇಕು, ತಮ್ಮನ್ನ ತಾವು ಕಾಪಾಡ್ಕೊಳ್ಳೋದನ್ನ ಹೇಳ್ಕೊಡ್ಬೇಕು. ಯಾಕಂದ್ರೆ ನಾವು ಯಾರಿಗೆ ಬ್ಲೇಮ್ ಮಾಡಿದ್ರು ಅಲ್ಟಿಮೇಟ್ಲಿ ಲಾಸ್ ಆಗೋದು ಹೆಣ್ಣಿಗೆ, ನಮ್ಮ ಮಕ್ಳಿಗೆ. ಸೊ ಅವ್ರನ್ನ ಅವ್ರು ಕಾಪಾಡ್ಕೊಳ್ಳೋದನ್ನ ನಾವು ಕಲಿಸ್ಬೇಕು. ಸೊ ಇವ್ರು 3 ಜನ ಜೊತೆ ಇವತ್ತು ಮಾತಾಡ್ತಾ ಇದ್ದೀವಿ. ಸುರಕ್ಷೆ ಬಗ್ಗೆ ಹೇಳಿದ್ರು, ಇದು ಖಂಡಿತ ನಿಜ ಅಲ್ವಾ ಫ್ರೆಂಡ್ಸ್? ಹ್ಯಾವ್ ಸೇಫ್ಟಿ ಟುಡೇ. ಈವನ್ ಟುಡೇ ವುಮೆನ್ ಕ್ಯಾನ್ ನಾಟ್ ಗೋ ಅಲೋನ್ ಅಟ್ ನೈಟ್ಸ್ ಆರ್ ಮಿಡ್ ನೈಟ್ಸ್ ಟು ವರ್ಕ್ ಇನ್ ಹರ್ ಕೆರಿಯರ್. ಇವತ್ತು ಅವ್ರ ಕೆರಿಯರ್ಗೋಸ್ಕರ ಅವ್ರ ಆಚೆ ಇವತ್ತಿಗೂ ಕಾಲಿಡೋದಕ್ಕೆ ಆ ಒಂದು ಭೀತಿ ಇದೆ, ಆ ಭಯ ಇದೆ. ಫ್ಯಾಮಿಲೀಸ್ ಆರ್ ಸ್ಕೇರ್ಡ್ ಟು ಸೆಂಡ್ ವುಮೆನ್ ಈವನ್ ಟುಡೇ ಇನ್ ದಿಸ್ 21st century. ವಾಟ್ಸ್ ಹ್ಯಾಪ್ನಿಂಗ್? ಏನಕ್ಕೆ ಇರ್ಬೋದು ಮ್ಯಾಮ್ ಈ ಸಮಸ್ಯೆ? ಯಾವ್ದ್ರಿಂದ ಇರ್ಬೋದು? ಎಲ್ಲರೂ ಹೆಣ್ಣನ್ನೇ ಬ್ಲೇಮ್ ಮಾಡ್ತಾರೆ. ಅವ್ರು ಈ ತರ ಬಟ್ಟೆ ಹಾಕ್ತಾರೆ, ಅದಕ್ಕೆ ಹಿಂಗಾಯ್ತು ಅಂತ. ನಾವು ಇಂಟರ್ನ್ಯಾಷನಲ್ ಕಲ್ಚರ್ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೀವಿ. ನಮ್ಮ ಇಂಡಿಯನ್ ಕಲ್ಚರ್ ಬಿಟ್ಬಿಟ್ಟಿದೀವಿ. ಅದು ಫಸ್ಟ್ ನಮ್ದು ಕಲ್ಚರ್ ಬಿಟ್ಟು ನಾವು ಇರೋದ್ರಿಂದನೇ ಇದೆಲ್ಲ ಆಗ್ತದೆ ನಮ್ಮ ಸೇಫ್ಟಿಯಿಂದ. ಟ್ರೂ, ವೆರಿ ಟ್ರೂ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಷ್ಟು ಚೆನ್ನಾಗಿ ಮಾತಾಡಿದ್ದೀರಾ. ಮನೆಯಲ್ಲಿ ಹೆಂಗೆ ಏನೇನು ಚಾಲೆಂಜಸ್ ಫೇಸ್ ಮಾಡ್ತೀರಾ? ಎಷ್ಟು ನಾಟಿನೆಸ್ ಇದೆ ಮಕ್ಕಳಲ್ಲಿ? ಎಲ್ಲರೂ ಒಂದು ಗೃಹಿಣಿಯಾಗಿ ನೀವೇ ಸಕ್ಸಸ್ಫುಲಿ ಮನೆ ನಡ್ಸ್ಕೊಂಡು ಹೋಗೋದು ನೀವೇ ಅಲ್ಟಿಮೇಟ್. ಯಾವ ತರ ಚಾಲೆಂಜಸ್ ಫೇಸ್ ಮಾಡ್ತೀರಾ? ನಾವು ಆಚೆ ಹೋಗಿ ಸಂಪಾದನೆ ಮಾಡಕ್ಕೆ ಫಸ್ಟ್ ಮಕ್ಕಳು ನಾವು ಸೇಫ್ಟಿ ಮಾಡ್ಕೋಬೇಕು. ನಮ್ಮ ಫ್ಯಾಮಿಲಿ ಸಿಚುವೇಶನ್ ನೋಡಿ ನಮ್ಗೆ ನಮ್ಮ ಫ್ಯಾಮಿಲಿ ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಇವಾಗ ಮಕ್ಕಳು ನಾವು ನೋಡ್ಕೊಂಡು ನಮ್ಮ ಸೇಫ್ಟಿಯಲ್ಲಿ ನಮ್ಮ ಅಂಡರ್ ಇದ್ರೆ ಮಕ್ಕಳು ಚೆನ್ನಾಗಿ ಬೆಳೀತಾರೆ. ಇವಾಗ ನಾವು ಬಿಟ್ಬಿಟ್ರೆ ಅವರಷ್ಟಕ್ಕೆ ಅವರು ಪಾಡಿಗೆ ಓಡೋಗಿ ಬರೆಯಲ್ಲ. ಫಸ್ಟ್ ನಮ್ಗೆ ಮಾತು ಕೇಳಲ್ಲ. ನಾವು ಅವರಿಂದಾನೇ ಎಲ್ಲ ನಮ್ಮ ಆಸೆಗಳನ್ನ ಹೊರಗಡೆ ಕ್ಲೋಸ್ ಮಾಡ್ಕೊಂಡ್ರೆ ಆಸೆನೇ ಬೇಡ. ಫಸ್ಟ್ ಮಕ್ಕಳು ಸೇಫ್ಟಿ ಆಗಿರ್ಬೇಕು. ಈ ವರ್ಲ್ಡಲ್ಲಿ ಮಕ್ಕಳು ಸೇಫ್ಟಿ ಇಲ್ಲ. ಚಿಕ್ಕ ಮಕ್ಕಳನ್ನ ರೇಪಿಸ್ಟ್ ಮಾಡ್ತಾರೆ. ನಮೀಗ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಇದೆಲ್ಲ ನಾವು ಸೋಷಿಯಲ್ ಮೀಡಿಯಾ ನೋಡಿ ನಮಗೆ ಕಣ್ಣು ತುಂಬಾ ಗಂಟೆ ಕಣ್ಣಲ್ಲಿ ನೀರೇ ಬರುತ್ತೆ. ಅದೆಲ್ಲ ನೋಡ್ತಾ ಇದ್ದೀವಿ. ನಮ್ಮ ಸೇಫ್ಟಿನೇ ಇವಾಗ ಒಂದು ಜೊತೆ ಯೋಚನೆ ಮಾಡ್ತೀವಿ. ನಾವು ಏನಕ್ಕೆ ಹೆಣ್ಣಾಗಿ ಹುಟ್ಟಿದ್ದೀವಿ ಈ ಪ್ರಪಂಚದಲ್ಲಿ ಅಂತ ನಾವು ಯೋಚನೆ ಮಾಡ್ತೀವಿ. ಅದು 100% ನಿಜ ಹೇಳೋದ್ರೆ ನಾವು ಚೆನ್ನಾಗಿ ಕನ್ಕೊಬೇಕು. ಅಭಿಪ್ರಾಯವಾಗಿರೋಷ್ಟು ಸಹನೆ, ಒಂದು ಪೇಷನ್ಸ್, ಧೈರ್ಯ ಬೇರೆಯವ್ರಿಗೆ ಯಾವುದೇ ಒಂದು ಪ್ರಾಣಿಗೂ ಜಗತ್ತಿನಲ್ಲಿ ಇಲ್ಲ.
ಹೆಣ್ಣಿಗಿರೋಷ್ಟು ತಾಳ್ಮೆ, ಅವಳು ನೋವು ತಿಂದು ಸಹಿಸ್ಕೊಂಡು ಮನೆ ನಡೆಸೋಷ್ಟು ಆ ಸ್ಯಾಕ್ರಿಫೈಸ್. ಈಗ ನೀವು ಹೇಳಿದ್ರಲ್ಲ ನಮ್ಮ ಆಸೆ ಎಲ್ಲ ಬಚ್ಚಿಡ್ತಾ ಇದೀವಿ ಅಂತ, ಆ ಒಂದು ಸ್ಯಾಕ್ರಿಫೈಸ್ ಹೆಣ್ಣಿಗೆ ಮಾತ್ರ ಇರೋದು ಮ್ಯಾಮ್. ಇದನ್ನ ಬೇರೆ ಯಾರಿಗೂ ಕೊಡೋದಿಕ್ಕೆ ದೇವ್ರಿಗೆ ಗೊತ್ತಿಲ್ಲ. ಆಲ್ಮೈಟಿಗೆ ಬೇರೆ ಯಾರು ಕೊಡ್ಬೇಕು ಅಂತ ಗೊತ್ತಾಗ್ದಾರನೆ ಹೆಣ್ಣಿಗೆ ಕೊಟ್ಟಿದ್ದಾರೆ ಆ ಒಂದು ಶಕ್ತಿನ. ಇದನ್ನ ಬೇರೆ ಯಾರಿಗೂ ತಗೊಳ್ಳೋಷ್ಟು ಶಕ್ತಿ ಇನ್ ಯಾರಿಗೂ ಇಲ್ಲ. ದಿಸ್ ಸ್ಯಾಕ್ರಿಫೈಸ್ ಕ್ಯಾನ್ ಬಿ ಡನ್ ಓನ್ಲಿ ಬೈ ವುಮೆನ್ ಅಂತ ನನ್ನ ಅಭಿಪ್ರಾಯ. ಬೇರೆ ಶಕ್ತಿ ಇರೋರಿಗೆ ತಾನೇ ಮ್ಯಾಮ್ ಕೊಡ್ತೀವಿ, ಹಳ್ಳ ಇರೋ ಕಡೆನೆ ನೀರು ಹರಿಯುತ್ತೆ. ಅದೇ ಎಮೋಷನ್ಸ್ 100% ಟ್ರೂ. ನಿಮ್ಗೆ ಏನ್ ಆಸೆ ಇದೆ ಮ್ಯಾಮ್ ಲೈಫಲ್ಲಿ? ಏನಾದ್ರೂ ಆಸೆ ಪಟ್ಟಿರ್ತೀರಲ್ಲ, ಈ ತರ ಏನಾದ್ರೂ ಸಾಧಿಸ್ಬೇಕು, ಏನಾದ್ರೂ ಮಾಡ್ಬೇಕು ಅಂತ? ನಾನು ಜಾಬ್ ಹೋಗ್ಬೇಕು ಅನ್ಕೊಂಡಿದ್ದೀನಿ. ನನ್ನ ಮಕ್ಕಳಿಲ್ಲ ಇಲ್ಲ ನಮಗೆ ಆಸೆ ಇರೋದು ನಮ್ಮ ಮಕ್ಕಳಿಗೆ ನಾವು ಓದಿಸ್ಬೇಕು. ನಾವು ಕಷ್ಟ ಪಡೋದಕ್ಕ ಅವ್ರು ಕಷ್ಟ ಪಡಬಾರ್ದು. ಅವ್ರು ಚೆನ್ನಾಗಿ ಓದ್ಬಿಟ್ಟು ಅವ್ರು ಚೆನ್ನಾಗಿರ್ಬೇಕು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಇವತ್ತು ಈ 3 ಜನರೇಷನ್ ಹತ್ರ ನಾವು ಮಾತಾಡಿದ್ವಿ. ಜಿಲಾನ್, ಅರ್ಸ್ಲಾನ್ ಅವ್ರ ಮಮ್ಮಿ ಹತ್ರ ಎಲ್ಲ ಮಾತಾಡಿದ್ವಿ. ಎಷ್ಟು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಬರ್ತಾ ಇರ್ಬೋದು, ಒಂದು ಹೆಣ್ಮಕ್ಳಿಗೆ ಇರೋಂಥ ಒಂದು ಶೋಷಣೆ ಇರ್ಬೋದು, ಅದ್ರ ಬಗ್ಗೆ ಅಷ್ಟು ಎಮೋಷ್ನಲ್ ಆಗಿ ಅವ್ರು ಹೇಳ್ಕೊಂಡಿದ್ದಾರೆ. ಇದನ್ನ ರೆಸ್ಪೆಕ್ಟ್ ಮಾಡಿನಾದ್ರೂ ಪ್ರತಿಯೊಂದು ಸಮಾಜದಲ್ಲಿ ಪ್ರತಿಯೊಂದು ಹೆಣ್ಮಕ್ಳಿಗೆ ನಾವು ರೆಸ್ಪೆಕ್ಟ್ ಮಾಡ್ಬೇಕು. ಹೆಣ್ಣಿಗೆ ಶತ್ರು ಆಗ್ಬಾರ್ದು ಕೊನೆ ಪಕ್ಷ. ಅದು 100% ಟ್ರೂ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಫ್ಯಾಮಿಲಿ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಅಂಡ್ ಹ್ಯಾಪಿ ವುಮೆನ್ಸ್ ಡೇ ಒನ್ಸ್ ಅಗೇನ್.